ಹನುಮ ಜಯಂತಿ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಐತಿಹಾಸಿಕ ವೀರಾಂಜನೇಯ ದೇವಸ್ಥಾನದಲ್ಲಿ ಸಾಕಷ್ಟು ಪೂಜಾ ಕೈಂಕರ್ಯಗಳು ಭರದಿಂದ ಸಾಗ್ತಾ ಇದೆ. ನೋಡ್ತಾ ಇರ್ಬೋದು, ಎಲ್ಲರ ಆಕರ್ಷಣೆಯನ್ನು ಮಾಡ್ತಾ ಇರುವಂಥದ್ದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಅಂದರೆ BGS ಮಠದ ಸುಪರ್ದಿಯಲ್ಲಿರುವಂಥ ಈ ದೇವಸ್ಥಾನ ಈಗ ಎಲ್ಲರ ಕಣ್ಮನ ಸೆಳೆಯುತ್ತಿದೆ. ಹನುಮ ಜಯಂತಿ ಪ್ರಯುಕ್ತ ಪ್ರತಿ ವರ್ಷ ಇಲ್ಲಿ ವಿಶೇಷವಾದಂಥ ಹೂವಿನ ಅಲಂಕಾರಗಳನ್ನು ಫಲಪುಷ್ಪಗಳಿಂದ ಸಿಂಗರಿಸಿ ಒಂದು ಆಕರ್ಷಣೆ ರೀತಿಯಲ್ಲಿ ಮಾಡ್ತಾರೆ. ಹೀಗಾಗಿ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ದೇವಸ್ಥಾನದ ಆವರಣಕ್ಕೆ ನಾವೀಗ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲೂ ಇಡೀ ದೇವಾಲಯ ಸಂಪೂರ್ಣವಾಗಿ ಪುಷ್ಪ ಅಲಂಕಾರಗಳಿಂದ ಅಲಂಕಾರಗೊಂಡಿದೆ. ಸಾಕಷ್ಟು ವಿವಿಧ ಬಗೆಯ ಹೂವು, ಹಣ್ಣು, ತರಕಾರಿಗಳಿಂದ ದೇವಾಲಯವನ್ನು ಸಿಂಗಾರ ಮಾಡಲಾಗಿದೆ. ಹೀಗಾಗಿ ಹನುಮ ದೇವಾಲಯ ಹನುಮ ಜಯಂತಿ ಪ್ರಯುಕ್ತ ಸಾಕಷ್ಟು ಆಕರ್ಷಣೀಯವಾಗಿದೆ. ಇವತ್ತಿನ ಸಾವಿರಾರು ಭಕ್ತರು ಬಂದು ಆಂಜನೇಯ ಸ್ವಾಮಿ ದೇವರ ದರ್ಶನವನ್ನು ಪಡೆಯೋದಕ್ಕೆ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೀತಿದ್ದಾರೆ. ಇವತ್ತು ವಿಶೇಷವಾಗಿ ಹನುಮ ಜಯಂತಿ ಪ್ರಯುಕ್ತ ಈ ಒಂದು ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ಭರದಿಂದ ಸಾಗಿವೆ. ಹೀಗಾಗಿ ಸುತ್ತಮುತ್ತಲ ಜಿಲ್ಲೆಗಳಿಂದಲೂ ಕೂಡ ವಿಶೇಷವಾಗಿ ಈ ಒಂದು ದೇವಾಲಯಕ್ಕೆ ಬರ್ತಾರೆ. ಹನುಮ ಜಯಂತಿ ಎಂದು ಈ ರೀತಿ ಫಲಪುಷ್ಪಗಳಲ್ಲಿ ದೇವಾಲಯವನ್ನು ಸಿಂಗಾರಗೊಳಿಸಲಾಗಿದೆ, ಸಾಕಷ್ಟು ಆಕರ್ಷಣೆಯನ್ನುಗೊಳಿಸಲಾಗಿದೆ. ಈಗಾಗಲೇ ನಿರ್ಮಲಾನಂದ ಶ್ರೀಗಳು ಕೂಡ ಬಂದು ವಿಶೇಷವಾದಂಥ ಮಂಗಳ ಹಾರತಿಯನ್ನು ಮಾಡಿ ಭಕ್ತರಿಗೂ ಕೂಡ ಒಂದಷ್ಟು ಪೂಜಾ ಕೈಂಕರ್ಯಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಅಂದರೆ ಈ ಹನುಮ ಜಯಂತಿಯಂದು ಈ ದೇವಾಲಯದಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ವಿಶೇಷವಾದಂಥ ಫಲಪುಷ್ಪಗಳಿಂದ ಸಿಂಗಾರವನ್ನು ಮಾಡಲಾಗಿದೆ. ಸಾಕಷ್ಟು ಆಕರ್ಷಣೀಯವಾಗಿದೆ. ಪ್ರತಿ ವರ್ಷ ಕೂಡ ಇದೇ ರೀತಿಯಲ್ಲಿ ಈ ರೀತಿಯಾದಂಥ ಒಂದು ಸಂಭ್ರಮವನ್ನು ಇಲ್ಲಿ ದೇವಾಲಯದಲ್ಲಿ ಮಾಡ್ತಾರೆ. ನೋಡ್ತಾ ಇರ್ಬೋದು ಭಕ್ತರು ಕೂಡ ದೇವರ ದರ್ಶನವನ್ನು ಪಡೆದುಕೊಂಡು ಬರ್ತಾ ಇದ್ದಾರೆ. ಬನ್ನಿ ಒಂದಷ್ಟು ವಿದ್ಯಾರ್ಥಿನಿಯರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಇವತ್ತು ಹನುಮ ಜಯಂತಿ ದೇವಾಲಯ ಯಾವ ರೀತಿ ಆಕರ್ಷಣೆಯಾಗಿದೆ? ನಾವು ಪ್ರತಿ ವರ್ಷ 3 ವರ್ಷದಿಂದ ಬರ್ತಿದ್ದೀರಿ. ಇದೇ ವರ್ಷ ಅಲ್ಲ, ಎಲ್ಲ ವರ್ಷವೂ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ನಮ್ಮ ಕಾಲೇಜವರು. ಇದೆಲ್ಲ ನೋಡೋದಕ್ಕೆ ನಮಗೆ ತುಂಬ ಸಂತೋಷವಾಗುತ್ತೆ. ಇಲ್ಲಿ ಸ್ವರ್ಗದಲ್ಲಿ ಇರೋ ಥರ ಅನ್ನಿಸ್ತಿದೆ. ಮತ್ತೊಬ್ಬರನ್ನ ಮಾತಾಡ್ಸೋಣ. ಹನುಮ ಜಯಂತಿ ಅಂತಂದರೆ ಇವತ್ತು ವಿಶೇಷವಾದಂಥ ಪೂಜೆಗಳು ನಡೀತದೆ. ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ರೀತಿ ಡೆಕೋರೇಟ್ ಮಾಡಲಾಗಿದೆ, ಪೂಜೆಗಳು ಹೆಂಗೆ ನಡೀತಿದೆ? ಎಲ್ಲ ಚೆನ್ನಾಗಿ ನಡೀತಿದೆ. ನಾನು ಚಿಂತಾಮಣಿಯಿಂದ ಬಂದಿದ್ದೀನಿ. 3 ಇಯರ್ಸಿಂದ ಬರ್ತಿದ್ದೀವಿ. ಎಲ್ಲ ಚೆನ್ನಾಗಿ ನಡೀತಿದೆ. ಎಲ್ಲ ಫುಲ್ ಲೈಟಿಂಗ್ಸಲ್ಲೆಲ್ಲ ಚೆನ್ನಾಗಿ ನಡೀತಿದೆ. ಎಲ್ಲ ಸ್ವರ್ಗದಲ್ಲಿದ್ದಂಗಿದೆ. ಇದು ಆ ಭಕ್ತರು ಮತ್ತು ವಿದ್ಯಾರ್ಥಿನಿಯವರು ಹೇಳ್ತಾರೆ. ಅಂದರೆ ನೋಡ್ತಾ ಇರ್ಬೋದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸಾಕಷ್ಟು ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇದೆ. ಅಂದರೆ ಹನುಮ ಜಯಂತಿ ಅಂತಂದ್ರೇ ವಿಶೇಷವಾಗಿ ಇವತ್ತು ಆಂಜನೇಯ ಸ್ವಾಮಿಗೆ ವಿಶೇಷವಾದಂಥ ದಿನ. ಹೀಗಾಗಿ ಸಾಕಷ್ಟು ಪೂಜಾ ಕೈಂಕರ್ಯಗಳು ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ಹೀಗಾಗಿ ದೇವರ ದರ್ಶನವನ್ನು ಪಡೆಯೋದಕ್ಕೆ ಜನ ಜೊತೆಗೆ ಭಕ್ತರು ಕೂಡ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಮುಗಿಬೀಳ್ತಾ ಇರುವಂಥದ್ದು. ಇದು ಚಿಕ್ಕಬಳ್ಳಾಪುರದ ಕ್ಯಾಂಪಸ್ನಲ್ಲಿ ಇರುವಂಥ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.